ಥೈರಾಯ್ಡ್, ಬೆನ್ನು ನೋವು, ಬೆನ್ನಿನ ಮೂಳೆಯನ್ನು ಸ್ಟ್ರೆಂಗ್ತ್ ಬರಾಕ, ಜೊತೆಗೆ ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಿಸಕ ಕೂಡ, ಹಾಗೆ ಕುತ್ತಿಗೆ ಭಾಗ ಮತ್ತು ಭುಜದ ನೋವು ಇದ್ರೆ ಅದನ್ನು ಕೂಡ ಕಡಿಮೆ ಮಾಡ್ಕೊಳ್ಳಕ ಪ್ರತಿದಿನ ಸರಳ ಮಸ್ಯಾಸವನ್ನ ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಮತ್ತು ಸಾಯಂಕಾಲ ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಥವಾ ನೀವು ಈಗಾಗಲೇ ಯೋಗ ಮಾಡಕತ್ತಿದ್ರಿಪ್ಪ ಅಂತಂದ್ರೆ ಸೊ ನಿಮ್ಮ ಯೋಗ ದಿನಚರಿಯಲ್ಲಿ ಈ ಆಸನವನ್ನ ಅಳವಡಿಕೆ ಮಾಡ್ಕೊಂಡ್ರಿ ಅಂತಂದ್ರೆ ಸೊ ಎಲ್ಲ ತೊಂದರೆಗಳಿಂದ ನೀವು ದೂರ ಇರಬಹುದು. ನಮಸ್ತೆ, ನಾನು ಮಂಜುಳಾ, ನಿಮ್ಮ ಯೋಗ ಕೋಚ್. ಸರಳ ಮತ್ಸ್ಯಾಸನ. ಸೊ ಮತ್ಸ್ಯಾಸನ ಅಂತ ಒಂದೈತಿ, ಒಂದು ಸರಳ ಮತ್ಸ್ಯಾಸನ ಅಂತ ಐತಿ. ಸೊ ನಾವು ಈಗ ಮಾಡ್ತಾ ಇರೋದು ಸರಳ ಮತ್ಸ್ಯಾಸನ. ಸೊ ಎಲ್ಲರೂ ಮಾಡಬಹುದು. ಇದನ್ನ ಯಾರು ಮಾಡಬಾರ್ದು ಅನ್ನೋದನ್ನ ಈ ವಿಡಿಯೋ ಕೊನೆಗೆ ನಾನು ಹೇಳ್ತೀನಿ. ಸೊ ಅಲ್ಲಿ ತನಕ ವಿಡಿಯೋ ಸ್ಕಿಪ್ ಮಾಡ್ಲಾರ್ದಂಗ ನೋಡ್ರಿ. ಈ ಆಸನ ಮಾಡೋದ್ರಿಂದ ಏನು ಪ್ರಯೋಜನಗಳು ಸಿಗ್ತಾವ ಅನ್ನೋದು ಕೂಡ ನಾನು ಹೇಳ್ತೀನಿ. ಇದೊಂದು ಮಲಗಿ ಮಾಡುವಂತ ಆಸನ. ಸೊ ಮಲ್ಕೋತೀರಿ. ಎರಡೂ ಕಾಲ್ಗಳನ್ನ ಜೋಡಿಸ್ಕೊರಿ. ಎರಡೂ ಕೈಗಳು ನಿಮ್ಮ ಬಾಜುಕಿರ್ಲಿ. ಸರಳ ಮತ್ಸ್ಯಾಸನ. ನೆಕ್ಸ್ಟ್ ಎರಡೂ ಕೈಗಳ ರೀತಿ ಹಿಮ್ಮುಖವಾಗಿ ತೊಗೊಂಡೋಗ್ರಿ. ಸೊ ನಿಮ್ಮ ತಲೆ ಕಡೆ. ಸೊ ಇಲ್ಲಿ ಕೈ ಪ್ರೆಸ್ ಮಾಡಿ ನಿಧಾನವಾಗಿ ಬೆನ್ನು ಮತ್ತು ತಲೆನ ಮೇಲೆತ್ತಬೇಕು ಈ ರೀತಿ. ಸೊ ನಿಮಗೆ ಎಷ್ಟು ಸಾಧ್ಯ ಆಕೈತೆ ಇಷ್ಟ ಸಾಧ್ಯ ಆದ್ರೆ ಇಷ್ಟ ಎತ್ರಿ, ಅಥವಾ ನೆತ್ತಿ ನೀವು ನೆಲಕ್ಕೆ ಹಚ್ಚಬಹುದು. ಆ ರೀತಿ ಕೂಡ ನೀವು ತಲೆ ಎತ್ತಬಹುದು. ಸೊ ಈ ರೀತಿ. ಸೊ ಇಲ್ಲಿ ಒಮ್ಮೆ ಕೈ ಬಿಡಾಕ್ ಹೋಗ್ಬೇಡ್ರಿ. ಸೊ ಇಲ್ಲಿ ನೀವು ಈ ಸ್ಥಿತಿಯೊಳಗೆ ಇರಬಹುದಪ್ಪ ಅಂತಂದಾಗ ನಿಧಾನವಾಗಿ ಕೈ ಬಿಡಿಸ್ಕೊಂಡು ಎರಡೂ ಕೈನ ನಿಮ್ಮ ಬಾಜುಕ್ ತಗೊಂಡ್ ಬರ್ತೀರಿ. ಸೊ ನೆಕ್ಸ್ಟ್ ಎರಡೂ ಕಾಲುಗಳನ್ನ ಮುಂದೆ ಸ್ಟ್ರೆಚ್ ಮಾಡ್ರಿ. ಸೊ ಇಲ್ಲಿ ಹಿಂದೆ ಏನೈತಿ ಅದನ್ನ ನೋಡ್ತಾ ಇರ್ತೀರಿ. ಸೊ ಇಲ್ಲಿ ಅಬ್ಸರ್ವ್ ಮಾಡ್ಕೋರಿ. ಥ್ರೋಟ್ ರೀಜನ್ ಸ್ಟ್ರೆಚ್ ಆಗೈತಿ, ಎದೆ ಭಾಗ ಮೇಲ್ ಬಂದೈತಿ, ಬೆನ್ನು ನೆಲದಿಂದ ಮೇಲ್ ಬಂದಿರ್ತೈತಿ. ಅಬ್ಸರ್ವ್ ಮಾಡ್ಕೋರಿ. ಹೊಟ್ಟೆ ಭಾಗ ಏನೈತಲ್ಲ ಸ್ಟ್ರೆಚ್ ಆಗೈತಿ, ಅಗಲಾಗೈತಿ. ಸೊ ಇದೇ ಸ್ಥಿತಿಯೊಳಗೆ ನೀವು ಸಹಜವಾದ ಉಸಿರಾಟದೊಂದಿಗೆ 1 ನಿಮಿಷದಿಂದ 2 ನಿಮಿಷ ಇರ್ಬೋದು, ಅಥವಾ ಕೌಂಟ್ ಮಾಡ್ಕೋರಿ. 1 ರಿಂದ 5 ಕೌಂಟ್ ಮಾಡ್ಕೋರಿ, ಅಥವಾ 10 ತನಕ ಕೌಂಟ್ ಮಾಡ್ರಿ. ಸೊ ನೆಕ್ಸ್ಟ್ ವಾಪಸ್ ಬರ್ಬೇಕಂದಾಗ ಮತ್ತೆ ಕೈಗಳ ಸಹಾಯದಿಂದ ಬರಬೇಕು. ಒಮ್ಮೆ ಅವಸರ ಮಾಡಕ್ ಹೋಗ್ಬೇಡ್ರಿ, ನಿಧಾನವಾಗಿ ಬರ್ರಿ. ಮತ್ತೆ ಕೈನ ಹಿಮ್ಮುಖವಾಗಿ ತಗೊಂಡೋಗಿ ನೆಲಕ್ಕೆ ಪ್ರೆಸ್ ಮಾಡಿ ನಿಧಾನವಾಗಿ ತಲೆ ಮತ್ತು ಬೆನ್ನನ್ನ ಕೆಳಗೆ ತಗೊಂಡ್ಬರ್ತೀರಿ. ರಿಲ್ಯಾಕ್ಸ್. ಸೊ ಇಲ್ಲಿಗೆ ಬಂದ ತಕ್ಷಣ ನೀವು ಶವಾಸನ ಸ್ಥಿತಿಯೊಳಗೆ ರಿಲ್ಯಾಕ್ಸ್ ಮಾಡ್ರಿ. ಎರಡೂ ಕಾಲಗಳು ಮಾಡ್ಕೋರಿ. ಕೈಗಳು ಮೇಲ್ಮುಖವಾಗಿರ್ಲಿ, ಕಣ್ಣುಗಳನ್ನ ಮುಚ್ಚಿರ್ತೀರಿ, ರಿಲ್ಯಾಕ್ಸ್ ಆಗ್ರಿ. ಸೊ ಇದ್ರ ಕೌಂಟರ್ ಪೋಸ್ಚರ್ ಶವಾಸನ. ಈ ಆಸನ ನೀವು 2 ರಿಂದ 3 ಬಾರಿ ಮಾಡಬಹುದು. ಆಮೇಲೆ 5 ಕೌಂಟ್ 10 ಕೌಂಟ್ ಒಳಗೆ ನೀವು ಸ್ಟೇ ಆಗ್ಬಹುದು. ಆಮೇಲೆ ಈ ಆಸನ ಮಾಡೋದ್ರಿಂದ ಏನು ಪ್ರಯೋಜನಗಳಿದಾವು ಅಂತಂದ್ರ ಜೀರ್ಣಕ್ರಿಯೆ ವ್ಯವಸ್ಥೆನ ಇದು ಸುಧಾರಣೆ ಮಾಡ್ತೈತಿ. ಕಿಬ್ಬೊಟ್ಟೆಯ ಅಂಗಾಂಗಗಳಿಗೆ ಒಂದು ಒಳ್ಳೆ ಮಸಾಜ್ ಸಿಗ್ತೈತಿ. ಆಮೇಲೆ ಇದರಿಂದ ಮಲಬದ್ಧತೆ ಕಡಿಮೆ ಆಗ್ತೈತಿ. ಜೊತೆಗೆ ಥೈರಾಯ್ಡ್ ಕೂಡ ಕಡಿಮೆ ಆಗ್ತೈತಿ. ಯಾಕ್ರಿ ಅಂತಂದ್ರೆ ನಾವು ತಲೆ ಹಿಂದೆ ತಗೊಂಡಾಗ ಸೊ ಥ್ರೋಟ್ ರೀಜನ್ ಸ್ಟ್ರೆಚ್ ಆಗಿರ್ತೈತಿ ನಮ್ದು. ಸೊ ಇಲ್ಲೇ ಥೈರಾಯ್ಡ್ ಗ್ಲ್ಯಾಂಡ್ ಸ್ಟಿಮ್ಯುಲೇಟ್ ಆಗಿ ಥೈರಾಯ್ಡ್ ಕಡಿಮೆ ಆಗ್ತಾ ಬರ್ತೈತಿ. ಆಮೇಲೆ ಪಿನಲ್ ಮತ್ತು ಪಿಟ್ಯೂಟರಿ ಗ್ರಂಥಿ ಏನೈತಲ್ಲ ಸೊ ಅದು ಸ್ಟಿಮ್ಯುಲೇಟ್ ಆಗ್ತಾವ್ರಿ ಇಲ್ಲಿ. ಜೊತೆಗೆ ಬೆನ್ನು ನೋವು ಇದ್ರೆ ಬೆನ್ನು ನೋವು ಕಡಿಮೆ ಆಗ್ತೈತಿ. ಸೊ ನಾವು ಈ ರೀತಿ ಓರೆಯಾಗಿ ಬಾಗಿರೋದ್ರಿಂದ ಬೆನ್ನಿನ ಮೂಳೆಗೆ ಏನೈತಲ್ಲ ಸ್ಟ್ರೆಂಗ್ತ್ ಬರ್ತೈತಿ. ಸೊ ಅಲ್ಲಿ ಏನು ನರಗಳಿದಾವಲ್ಲ, ಕೆಲವೊಂದು ನರಗಳ ಸಂಕುಚಿತಗೊಂಡಿರ್ತಾವ, ಕೆಲವೊಂದು ನರಗಳು ಕಾಂಟ್ರಾಕ್ಟ್ ಆಗಿರ್ತಾವು, ಸಂಕುಚಿತಗೊಂಡಿರ್ತಾವು. ಸೊ ಅಲ್ಲಿ ಇನ್ನೂ ನರಗಳಿಗೆ ಹೆಚ್ಚು ಸ್ಟ್ರೆಂಗ್ತ್ ಸಿಗ್ತೈತಿ. ಆಮೇಲೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ತೈತಿ ಇಲ್ಲಿ. ಸೊ ಈ ರೀತಿಯಾಗಿ ಬೆನ್ನು ನೋವು ಕಡಿಮೆ ಆಗ್ತೈತಿ ಇಲ್ಲಿ. ಜೊತೆಗೆ ಸೊ ನಾವು ಓರೆಯಾಗಿ ಈ ರೀತಿ ಬಾಗಿರೋದ್ರಿಂದ ಸೊ ನಮ್ಮ ಬ್ಲಡ್ ಏನೈತಲ್ಲ ಬ್ರೈನ್ಗೆ ಬ್ಲಡ್ ಸರ್ಕ್ಯುಲೇಷನ್ ಆಕೈತಿ. ಇದರಿಂದ ಸ್ಟ್ರೆಸ್ ಕೂಡ ಕಡಿಮೆ ಆಕೈತಿ. ಹಾಗೆ ಸೊ ಇಲ್ಲಿ ಪ್ಯಾಂಕ್ರಿಯಾಸ್ ಆಕ್ಟಿವೇಟ್ ಆಗ್ತಾರೆ. ಸೊ ಹೊಟ್ಟೆ ಭಾಗ ಅಗಲಾಗಿರ್ತೈತಿ ಇಲ್ಲಿ. ಸೊ ಸ್ಟ್ರೆಚ್ ಆಗಿರ್ತೈತಿ ಈ ರೀತಿ. ಸೊ ನಾವು ಮೇಲ್ ಬಂದಾಗ ಈ ರೀತಿ ಓರೆ ಆಕಾರ ಆಗಿರೋದ್ರಿಂದ ಹೊಟ್ಟೆ ಭಾಗದ ಅಂಗಾಂಗಗಳು ಸ್ಟಿಮ್ಯುಲೇಟ್ ಆಗ್ತಾವು, ಪ್ಯಾಂಕ್ರಿಯಾಸ್ ಆಕ್ಟಿವೇಟ್ ಆಗ್ತೈತಿ. ಜೊತೆಗೆ ರಕ್ತದಲ್ಲಿನ ಗ್ಲುಕೋಸ್ ಏನೈತಲ್ಲ ಸೊ ಗ್ಲುಕೋಸ್ ಮಟ್ಟ ಕಡಿಮೆ ಮಾಡ್ತೈತಿ. ಇನ್ಸುಲಿನ್ ಮಟ್ಟವನ್ನ ಹೆಚ್ಚಿಗೆ ಮಾಡಕ ಈ ಆಸನ ಬಹಳ ಅಂದ್ರೆ ಬಹಳ ಸಹಾಯ ಮಾಡ್ತೈತಿ. ಇದು ಕುತ್ತಿಗೆ ಭಾಗದ ನೋವು ಇದ್ರ, ಆಮೇಲೆ ಭುಜಗಳಲ್ಲಿ ನೋವು ಇದ್ರ ಅದು ಕೂಡ ಕಡಿಮೆ ಆಗ್ತೈತ್ರಿ ಈ ಆಸನ ಮಾಡೋದ್ರಿಂದ. ಸೊ ಇಷ್ಟೆಲ್ಲ ಇನ್ನೂ ಸಾಕಷ್ಟು ಪ್ರಯೋಜನಗಳನ್ನ ಈ ಆಸನ ತಂದು ಕೊಡ್ತೈತಿ. ಆಮೇಲೆ ಈ ಆಸನ ಯಾರು ಮಾಡಬಾರದ್ರಿ ಅಂತಂದ್ರ ಅಧಿಕ ರಕ್ತದೊತ್ತಡ ಮತ್ತು ಕಡಿಮೆ ರಕ್ತದೊತ್ತಡ ಇರೋರು ಈ ಆಸನವನ್ನ ಅವಾಯ್ಡ್ ಮಾಡ್ರಿ.
ಸೊ ಕೆಲವೊಮ್ಮೆ ವೇರಿಯೇಷನ್ ಆಗ್ತಾ ಇರ್ತೈತಿ, ಒಮ್ಮೆ ಹೈ ಇರ್ತೈತಿ, ಒಮ್ಮೆ ಲೋ ಇರ್ತೈತಿ BP. ಸೊ ಅಂಥವ್ರು ಇದನ್ನ ಅವಾಯ್ಡ್ ಮಾಡ್ರಿ. ಇಲ್ಲ ನಾನು ಟ್ಯಾಬ್ಲೆಟ್ ತೊಗೊಳಕತ್ತೀನಿ, ಒಂದು ನಾರ್ಮಲ್ ಸ್ಟೇಜ್ ಒಳಗೆ ಇರ್ತೈತೆ ಅಂತಂದ್ರೆ ಅವ್ರು ಮಾಡ್ಬೋದು. ಹಾಗೆ ಮೈಗ್ರೇನ್ ಇರೋರು, ಆಮೇಲೆ ಬೆನ್ನಿಗೆ ಗಾಯ ಆಗಿರೋರು, ಕುತ್ತಿಗೆ ಭಾಗದಲ್ಲಿ ಗಾಯ ಇರೋರು, ಗರ್ಭಿಣಿ ಸ್ತ್ರೀಯರು ಈ ಆಸನವನ್ನ ಅವಾಯ್ಡ್ ಮಾಡ್ರಿ. ಆಮೇಲೆ ಇನ್ನೂ ಒಂದು ಏನಂತಂದ್ರ ಹೃದಯದ ತೊಂದರೆಗಳಿದ್ರೆ ಅವರು ಕೂಡ ಈ ಆಸನವನ್ನ ಅವಾಯ್ಡ್ ಮಾಡ್ರಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸ್ರಿ. ಯೋಗ ಸಾಧನೆಗೆ ಜಯವಾಗಲಿ.